ಹಾಡಹಗಲೇ ಸರಗಳ್ಳರು ಮಹಿಳೆ ಸರ ಕಿತ್ತು ಪರಾರಿಯಾಗಿರುವಂತಹ ಘಟನೆ ಕನಕಪುರದ ವಿವೇಕಾನಂದ ನಗರದಲ್ಲಿ ನಡೆದಿದೆ. ಸರೋಜಮ್ಮ ಎಂಬುವರು ರಸ್ತೆಯಲ್ಲಿ ಹೋಗ್ತಿದ್ದಾಗ ಕದೀಮರು ದ್ವಿಚಕ್ರ ವಾಹನದಲ್ಲಿ ಬಂದು ಸರವನ್ನ ಕಸಿದು ಎಸ್ಕೇಪ್ ಆಗಿದ್ದಾರೆ. ಎಷ್ಟು ಗ್ರಾಮ ಈಗ ಸಂಸತ್ ಭವನದ ನೂತನ ಕಟ್ಟಡ ಉದ್ಘಾಟನೆ ಹಾಜರಾಗ್ತಾ ಇದ್ದೆ ನಾನು. ಅದು ದೇಶದ ಆಸ್ತಿ, ಯಾರೊಬ್ಬರ ವೈಯಕ್ತಿಕ ವಿಷಯಕ್ಕೆ ಸಂಬಂಧಿಸಿದ್ದಲ್ಲ ಅಂತ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಹೇಳಿಕೆಯನ್ನು ಕೊಟ್ಟರು. ಬೆಂಗಳೂರಿನಲ್ಲಿ ನಡೆದಂಥ ಆತ್ಮಾವಲೋಕನ ಸಭೆಯಲ್ಲಿ ಮಾತನಾಡಿದಂಥ ಗೌಡರು, ಸಂಸತ್ ಭವನ ಬಿಜೆಪಿ ಅಥವಾ RSS ಕಚೇರಿಯಲ್ಲ, ಓರ್ವ ಮಾಜಿ ಪ್ರಧಾನಮಂತ್ರಿಯಾಗಿ ಭಾಗಿಯಾಗ್ತಾ ಇದ್ದೇನೆ ಅಂತ ಹೇಳಿದ್ರು. ಇನಾಗ್ರೇಷನ್ ಮಾಡ್ತಾರೆ, ಒಂದಿನ ಡೆಲ್ಲಿಗೆ ಹೋಗ್ಬೇಕು, ಇನ್ವಿಟೇಷನ್ ಇದೆ, ಅಥವಾ 2 ದಿನ ವಾಪಸ್ ಬರ್ತೀನಿ. ಹವಾಲಾ ಹಗರಣಕ್ಕೆ ಸಂಬಂಧಪಟ್ಟಂತೆ ತಿಹಾರ್ ಜೈಲಿನಲ್ಲಿರುವಂತಹ ದೆಹಲಿಯ ಮಾಜಿ ಸಚಿವ ಸತ್ಯೇಂದ್ರ ಜೈನ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನಿನ್ನೆ ಜೈಲಿನ ಬಾತ್ರೂಮ್ನಲ್ಲಿ ಸತ್ಯೇಂದ್ರ ಜೈನ್ ತಲೆಸುತ್ತಿ ಕುಸಿದು ಬಿದ್ದು ಅಸ್ವಸ್ಥಗೊಂಡಿದ್ದಾರೆ. ಸತ್ಯೇಂದ್ರ ಜೈನ್ ಅವರನ್ನ ಕೂಡಲೇ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಐಸಿಯುನಲ್ಲಿ ಆಕ್ಸಿಜನ್ ಸಪೋರ್ಟ್ನಲ್ಲಿ ಇಡಲಾಗಿದೆ. ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಲಾಗಿದೆ. ಮಧ್ಯಪ್ರದೇಶ ಕುನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಮೊನ್ನೆಯಷ್ಟೇ ಒಂದು ಚೀತಾ ಮರಿ ಸಾವನ್ನಪ್ಪಿದಂಥ ಬೆನ್ನಲ್ಲೇ ಮತ್ತೆರಡು ಮರಿ ಸಾವನ್ನಪ್ಪಿದೆ. ಮಾರ್ಚ್ 24ರಂದು ಜ್ವಾಲ ಎಂಬ ಚೀತಾ ಕುನೋದಲ್ಲಿ 4 ಮರಿಗಳಿಗೆ ಜನ್ಮವನ್ನು ನೀಡಿತ್ತು. ಈ ಮರಿಗಳ ಪೈಕಿ ಮಂಗಳವಾರ 1 ಹಾಗೂ ನಿನ್ನೆ 2 ಸೇರಿ ಒಟ್ಟು 3 ಮರಿಗಳು ಸಾವನ್ನಪ್ಪಿದ್ದು, ಇನ್ನೊಂದರ ಸ್ಥಿತಿ ಚಿಂತಾಜನಕವಾಗಿದೆ. ಸಾವಿಗೆ ಕಾರಣ ತಿಳಿದು ಬಂದಿಲ್ಲ. ಈ ಹಿಂದೆ ಉದ್ಯಮಿ ವಿಜಯ್ ಮಲ್ಯ ವಶದಲ್ಲಿದ್ದಂಥ 18ನೇ ಶತಮಾನದಲ್ಲಿ ಟಿಪ್ಪು ಸುಲ್ತಾನ್ಗೆ ಸೇರಿದಂಥ ಖಾಸಗಿ ಖಡ್ಗ 140 ಕೋಟಿ ರೂಪಾಯಿಗೆ ಹರಾಜಾಗಿದೆ. ಇದು ಲಂಡನ್ನಲ್ಲಿ ಭಾರತೀಯ ವಸ್ತುವಿಗೆ ಹರಾಜಿನಲ್ಲಿ ದೊರಕಿದಂಥ ಈವರೆಗಿನ ದಾಖಲೆಯ ಬೆಲೆ ಅಂತ ಹೇಳಲಾಗಿದೆ. ಟಿಪ್ಪು ಮರಣದ ನಂತರ ಈ ಖಡ್ಗವನ್ನು ಟಿಪ್ಪುವಿನ ಅರಮನೆಯ ಖಾಸಗಿ ಕೋಣೆಯಲ್ಲಿ ವಶಪಡಿಸಿಕೊಳ್ಳಲಾಗಿತ್ತು. ಬಳಿಕ ಇದನ್ನು ಬ್ರಿಟಿಷ್ ಮೇಜರ್ ಜನರಲ್ ಡೇವಿಡ್ ಬಯಾರ್ಡ್ ಅವರಿಗೆ ಉಡುಗೊರೆಯಾಗಿ ನೀಡಲಾಗಿತ್ತು. 16ನೇ ಆವೃತ್ತಿ IPL ಪ್ರಶಸ್ತಿ ಗೆಲ್ಲೋರು ಯಾರು ಎಂಬ ಪ್ರಶ್ನೆಗೆ ಕೆಲ ದಿನಗಳಲ್ಲೇ ಉತ್ತರ ಸಿಗಲಿದ್ದು, ಕಳೆದ 3 ಆವೃತ್ತಿಗಳಲ್ಲಿ ಚಾಂಪಿಯನ್ ಆಗಿರುವಂಥ 3 ತಂಡಗಳು ರೇಸ್ನಲ್ಲಿ ಉಳಿದಿವೆ. 4 ಬಾರಿ ಚಾಂಪಿಯನ್ ಆಗಿರುವಂಥ ಚೆನ್ನೈ ಈಗಾಗಲೇ ಫೈನಲ್ಗೇರಿದೆ. ಇವತ್ತು ಮುಂಬೈ ಇಂಡಿಯನ್ಸ್ ಹಾಗೂ ಹಾಲಿ ಚಾಂಪಿಯನ್ ಗುಜರಾತ್ ಟೈಟಾನ್ಸ್ ತಂಡಗಳು ಸೆಣಸಾಡಲಿವೆ. ಇದು ಅಹಮದಾಬಾದ್ನಲ್ಲಿ 2ನೇ ಕ್ವಾಲಿಫೈಯರ್ ಪಂದ್ಯ ನಡೆಯಲಿದೆ. ಗೆಲ್ಲುವ ತಂಡ ಶನಿವಾರ ಚೆನ್ನೈ ಜೊತೆ ಫೈನಲ್ ಪಂದ್ಯ ಆಡಲಿದೆ. ಇನ್ಫ್ರಾ ಮಾರ್ಕೆಟ್ ಅರ್ಪಿಸುವಂತ ವೆದರ್ ರಿಪೋರ್ಟ್ ನೋಡೋಣ.